ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗಿ ಗ್ರಾಮದ ಮುನಿ ಪಾಪಾರೆಡ್ಡಿ ಆಟದ ಮೈದಾನದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯು ಪ್ರಾರಂಭಗೊಂಡಿತು. ಇನ್ನು ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ಗೆ ಚಂದಾಪುರ ಪುರಸಭೆಯ ಸದಸ್ಯರು ಮತ್ತು ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನಲ್ಲಿ 6 ತಂಡಗಳು ಭಾಗವಹಿಸಿದ್ದವು. ಇನ್ನು ಹಿಲಲಿಗೆ ಅಂಟರ್ಸ್ ತಂಡದ ಮಾಲೀಕರಾದ ಮಧು, ಎಗಲೂರು ಲಯನ್ಸ್ ಕಿಂಗ್ಸ್ ತಂಡದ ಮಾಲೀಕರಾದ ರಾಜೇಶ್, ಚಂದಾಪುರ ಥಂಡರ್ ಸ್ಟ್ರೈಕರ್ಸ್ ತಂಡದ ಮಾಲೀಕರಾದ ರಾಕೇಶ್ ಮತ್ತು ಶ್ರೀನಾಗ್ ಮತ್ತು ರಾಮಸಾಗರ ಲಯನ್ ತಂಡದ ಮಾಲೀಕರಾದ ಸುಧಾಕರ್ ಮತ್ತು ವೆಂಕಟಸ್ವಾಮಿ, ಲಕ್ಷ್ಮೀಸಾಗರ ವಿವೇಕಾನಂದ ಯೂತ್ ಅಸೋಸಿಯೇಷನ್ ತಂಡದ ಮಾಲೀಕರಾದ ಬಸವರಾಜ್ ಮತ್ತು ನಾಗರಾಜ್, ಚಂದಾಪುರ ವಿವೇಕಾನಂದ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ರಾಕೇಶ್ ಮತ್ತು ಶ್ರೀನಾಗ್ ರವರು. ಇನ್ನು ಕ್ರೀಡಾಕೂಟದ ಆಯೋಜಕರಾದ ಹಿಲಲಿಗೆ ಉಮೇಶ್, ಸಂತೋಷ್ ಟೋನಿ, ಮೂರ್ತಿ, ರಾಕೇಶ್, ಎಗಲೂರು ಆನಂದ್, ರಾಜೇಶ್, ರಾಮಸಾಗರ ವಿನಯ್, ನಾಗೇಶ್, ಲಕ್ಷ್ಮೀಸಾಗರ ರಾಘವೇಂದ್ರ, ಬಸವರಾಜ್ ಭಾಗವಹಿಸಿದ್ರು. ಹಾಗೆಯೇ ಕ್ರೀಡಾಕೂಟದಲ್ಲಿ ರಾಮಸಾಗರ ಸುಧಾಕರ್, ಹಿಲಲಿಗೆ ರಮೇಶ್, ಲಕ್ಷ್ಮೀಸಾಗರ ಬಸವರಾಜ್, ಹಿಲಲಿಗೆ ಉಮೇಶ್, ಚಂದಾಪುರ ಜಗದೀಶಾಚಾರಿ ಮತ್ತು ಚಂದಾಪುರ ಪುರಸಭೆ ಎಲ್ಲ ಸದಸ್ಯರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು. Thank you.
Just off the road. Outside the option. Oh, that shot from over there. There's a team of ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಈಗಲೇ ತಂಡ 2 ಓವರ್ ಮುಕ್ತಾಯಕ್ಕೆ 34 300 ಮಾಡ್ತಾ ಇದ್ದಾರೆ ಹೀಗಳಿಗೆ 10 ಸ್ಥಾನದವರೆಗ ಮೂರನೇ ಚಾಚಿಯಲ್ಲಿ 50ರ ಗುರಿ ಸಮೀಪ ಬಂದಿದೆ ಹೀಗಳಿಗೆ ತಂಡ ಅಂಬರೀಶ್ What a delivery by Amarish. The ball come back. Excellent Lakshmi Sagar ತಂಡಕ್ಕೆ ಒಂದು ಒಳ್ಳೆಯ ವಿಕೆಟ್. Nitesh, oh my goodness! What a comeback! Lakshmi Sagar ಹ್ಯಾಟ್ರಿಕ್ ಕೂಡ ಅವಕಾಶ ಇತ್ತು ಅದನ್ನ ತಂಡ ಅತ್ಯುತ್ತಮವಾದ ಪ್ರದರ್ಶನ ಕೊಡ್ತಾ ಇದೆ. ಹಾಗಾಗಿ ಎಲ್ಲ ಯುವಕರು ಇದರಲ್ಲಿ ಭಾಗವಹಿಸಿರುವುದು ತುಂಬ ಖುಷಿ ಕೊಡುವಂತಹ ವಿಷಯ. ಉತ್ತಮವಾದ ಔಷಧ ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ಈ ಮೂಲಕವೂ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಅವಕಾಶವನ್ನು ಕೊಡಲಿಕ್ಕೆ ವೃತ್ತಿಗೆ ಧನ್ಯವಾದಗಳು. ಲಿಖಿತ್ ಅವರು ಚಂದಾಪುರ ಪುರಸಭೆಯ ಸದಸ್ಯರಾದಂತಹ ಕಾರ್ತಿ ಬಸವರಾಜರವರ ಮಗನು ಆಗಿರ್ತಾರೆ. ಉತ್ತಮವಾದ ಆಟಗಾರನ ಹೌದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಪ್ರತಿಭೆ ತಪ್ಪಾಗಲಿಕ್ಕಿಲ್ಲ. ನಿತೇಶ್ ಬಾಗಿ ವಿಕೆಟ್. ಸ್ವಲ್ಪದಲ್ಲೇ ಮಿಸ್ ಆಯಿತು ಅಂತ ಹೇಳಕ್ಕೆ ಬೇಜಾರಾಗ್ತದೆ. ಪುನರ್ತದೆ excellent rugby. Deep back to fight, he's just a finger. ಉತ್ತಮವಾದ ಬೌಲಿಂಗ್. ಕೊಡೋಣ ಇನ್ನೊಂದು ಓವರ್ ಕೊಡೋಣ. ಒಂದು ಉತ್ತಮವಾದ 14 ರನ್ ನೀಡಿದ್ದಾರೆ. ಇದೊಂದು ಕಟ್ಟೆ ಹಾಕಲು ಯಶಸ್ವಿಯಾಗಿದ್ದಾರೆ. ಒಂದು ಉತ್ತಮವಾದ right around the stump. Oh, shot was back. Oh, that's a good shot. He's a Oh, that's a good delivery.
that's a good shot. One pass into the body. ಸೂಚನೆ ಬಂದಿದೆ, ಆದಷ್ಟು ಬೇಗ ಪದವನ್ನು ನಡೆಸ್ಕೊಳ್ಬೇಕು. Oh, that's a good shot. But start to the fielder. Excellent bowling. Good start in this over by Nikitesh in his second over. Oh, a good flat ball again. ಉತ್ತಮವಾದ ಎಸೆತ ನಿಖಿತೇಶ್ ಅವರ ಕಡೆಯಿಂದ. ಅಪಾರವಾಗಿತ್ತು. ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ ಆಟಗಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಿಖಿತೇಶ್. That's a good shot. Goes to the side. Feel the ball now. What a shot. 95 for 2. Oh, good shot. Nice shot on the ground. There is a throw. ಎರಡೇ ಸಿಕ್ಕರೆ ಹಾಕಿದ್ರು. ನಿಖಿತೇಶ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಮೊದಲನೇ ಬಾರಿಗೆ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗನ್ನು ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪಂದ್ಯಾವಳಿಗೆ ಚಾಲನೆ ಕೊಡಲಿಕ್ಕೆ ನಮ್ಮ ಎಲ್ಲ ಪುರಸಭಾ 23 ವಾರ್ಡ್ಗಳ ಪುರಸಭೆ ಸದಸ್ಯರನ್ನು ಕೂಡ ನಾವು ಆಹ್ವಾನಿಸಿದ್ವಿ. ಕೆಲವರ ಅನುಪಸ್ಥಿತಿಯಲ್ಲಿ ಈಗ ನಮ್ಮ ರಾಮಸಾಗರ ಸುಧಾಕರ್ ರೆಡ್ಡಿಯವರು ಆಗಮಿಸಿದ್ದಾರೆ, ನಮ್ಮ ರಮೇಶ್ ಅವರು ಆಗಮಿಸಿದ್ದಾರೆ, ನಮ್ಮ ಬಸವರಾಜ್ ಗಾಂಧಿಯವರು, ಆಮೇಲೆ ಜಗದೀಶಾಚಾರ್ಯ ಅವರು ಕೂಡ ಬಂದಿದ್ದಾರೆ. ಇನ್ನು ಉಳಿದ ಸದಸ್ಯರ ಅನುಪಸ್ಥಿತಿಯಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಒಂದು ಪಂದ್ಯಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉದ್ದೇಶ ಏನು ಅಂತ? ಉದ್ದೇಶ ಇವಾಗ ಯುವಕರು ಮಾದಕ ವ್ಯಸನಗಳಿಗೆ ದಾಸರಾಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಲಿಕ್ಕೆ ಯುವಕರಿಗೆ ಒಂದು ಮಾರ್ಗದರ್ಶನ ನಾವು ಕೊಡಬೇಕಾಗಿ ಮಾದರಿಯಾಗಿ ಇರಬೇಕು ಅಂತ ಒಂದು ಇದನ್ನು ಕ್ರೀಡಾ ಮನೋಭಾವ ಎಲ್ಲರಲ್ಲೂ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೀವಿ. ಚಂದಾಪುರ ಪುರಸಭೆಯಲ್ಲಿ ಪ್ರಥಮ ಬಾರಿಗೆ ಕ್ರಿಕೆಟ್ ಆಡಬೇಕು ಅಂತೇಳಿ ಎಲ್ಲ ಒಂದು ಮೀಟಿಂಗ್ ಮಾಡಿ ಆಯೋಜನೆ ಮಾಡಿ ಕೌನ್ಸಿಲರ್ಸ್ ಎಲ್ಲ ಸೇರಿ ಮತ್ತು ನಮ್ಮ ಆಡೋವಂಥ ಹುಮ್ಮಸ್ಸಿರೋಂಥ ಹುಡುಗರೆಲ್ಲ ಸೇರಿಕೊಂಡು ನಾವು ಮಾಡಲೇಬೇಕು. ಈ ಸತಿ ಫಸ್ಟೆಲ್ಲ ಸ್ವಲ್ಪ ಸುರೇಶ್ ಸಿಟಿಲಿ ಸೇರಿ ಮೊದಲನೇ ಬಾರಿಗೆ ಚರ್ಚೆ ಮಾಡಿದಾಗ ಎಲ್ಲರೂ ಹುಮ್ಮಸ್ಸಾಗೆ ಇದ್ದರು. ಎಲ್ಲನೂ ಹುಮ್ಮಸ್ಸಾಗಿ ಮಾಡಲೇಬೇಕು ಅಂತೇಳಿ ಬಂದು ಎಲ್ಲ ಪ್ರೋತ್ಸಾಹ ಕೊಡಬೇಕು, ನೀವೆಲ್ಲನೂ ಒಂದೊಂದು ಟೀಮನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಎಲ್ಲ ಅಂತೇಳಿ ಹೇಳಿದಾಗ ನಾವೆಲ್ಲರೂ ಒಪ್ಕೊಂಡೆ ಎಲ್ಲರೂ ನಾವು ಮಾಡಲೇಬೇಕು. ಈ ಸತಿ ಯಾವ ಥರ ಏನು ಅಂತೇಳಿ ಮಾಡಬೇಕು ಅಂತೆಲ್ಲ ಆಯೋಜನೆ ಮಾಡಿ ಎಲ್ಲ ಮಾಡಿದ್ದೀವಿ. ಆ ಆಯೋಜನೆಯಲ್ಲಿ ಎಲ್ಲ ನಮ್ಮ ಪುರಸಭಾ ಸದಸ್ಯರಿರ್ಬೋದು, ನಮ್ಮ ಆಡುವಂಥ ಹುಡುಗರು ಇರ್ಬೋದು, ಎಲ್ಲರೂ ಹುಮ್ಮಸ್ಸಾಗಿ ಬಂದು ಈ ಪಂದ್ಯದನ್ನ ಆಡ್ತಾ ಇದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಆಡಲಿ. ಇವಾಗ ಒಂದು ಮ್ಯಾಚ್ ನಡೀತು, ರಾಮಸಾಗರದಲ್ಲಿ ವಿನ್ ಆದರು. ಚಂದಾಪುರ ಮತ್ತು ರಾಮಸಾಗರ ಆಡಿದ್ರು, ಮತ್ತು ಅದರಲ್ಲಿ ಚಂದಾಪುರದಲ್ಲಿ ರಾಮಸಾಗರ ಜಯಗಳಿಸಿದ್ದಾರೆ. ಅವ್ರಿಗೆ ಶುಭಾಶಯ ಆಗಲಿ. ಎಲ್ಲ ಮತ್ತು ಲಾಸ್ಟ್ವರೆಗೆ ಏನು ಆಟ ಆಗುತ್ತೋ ಎಲ್ಲದಕ್ಕೂ ನಾವು ಸಹಕಾರ ಇರ್ತೀವಿ. ಆಡೋದಕ್ಕೆ ಎಲ್ಲರೂ ಹುಮ್ಮಸ್ಸಾಗಿ ಯುವಕರಿಗೆ ಹುರಿದುಂಬಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೀನಿ. ಮೊದಲ ಬಾರಿ ನಡೆಯುವ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನೇ ಆಗಮಿಸಿದಂಥ ಎಲ್ಲ 6 ತಂಡಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮೊದಲ ಪಂದ್ಯದಲ್ಲಿ ರಾಮಸಾಗರ ಮತ್ತು ಚಂದಾಪುರ ಮೊದಲ ಪಂದ್ಯ ನಡೆಯಿತು. ಅದರಲ್ಲಿ ರಾಮಸಾಗರ ತಂಡ ಜಯಬೇರಿ ಗಳಿಸಿದೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಚಂದಾಪುರ ತಂಡಕ್ಕೂ ಸಹ ಮುಂದಿನ ಪಂದ್ಯ ಗೆಲ್ಲಿ ಅನ್ನೋದು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ತೀರ್ಪು ಅಂತಿಮ ತೀರ್ಪು ಆಗಿರ್ತೈತೆ. ತೀರ್ಪುಗಾರರಲ್ಲಿ ಏನೇ ಗೊಂದಲ ಇದ್ರೂ ಅದು ನಾಯಕರಿಗೆ ಮಾತ್ರ ಕ್ರೀಡಾಂಗಣದಲ್ಲಿ ಅವಕಾಶ ಕೊಡತಕ್ಕದ್ದು. ಬೇರೆ ಆಟಗಾರರು ಯಾರೇ ಆಗಲಿ ಆಚೆ ಕಡೆಯಿಂದ ಮಾತಾಡಬೇಕು. ಕ್ರೀಡಾಂಗಣದ ಒಳಗೆ ಯಾರೇ ಆಗಲಿ 6 ತಂಡದ ನಾಯಕರು ಯಾರು ಆಗಮಿಸಿರ್ತಾರೋ ಆ ನಾಯಕರಿಗೆ ಮಾತ್ರ ಕಾಲಾವಕಾಶ ಇರ್ತೈತೆ. ಎಲ್ಲ ತಂಡಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪುರಸಭೆಯ ಪ್ರೀಮಿಯರ್ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿಸಿದ್ದ ನಮ್ಮ ಉಮೇಶ್ ಅವ್ರಿಗೂ ಮತ್ತು ನಮ್ಮ ರಾಕೇಶ್ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತೀನಿ. ಸುಮಾರು 3 ವರ್ಷದಿಂದನೂ ನಡೆಸಬೇಕು ಅಂತ ಇದ್ರಿ, ಇದು ಕಾಲಾವಕಾಶ ಬಂದಿರಲಿಲ್ಲ. ಇವತ್ತೇನೋ ಕೂಡ ಬಂದಿದೆ. ಇವತ್ತು ಅವರಿಗೆ ಮೊದಲಿಗೆ ಧನ್ಯವಾದಗಳು ಹೇಳ್ತಿದ್ದೀನಿ. ಹಾಗೂ ಇಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಆಡುವಂಥ ವ್ಯಕ್ತಿ ಹುಡುಗರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಏನು ಇವತ್ತು ಮಾದಕ ವಸ್ತುಗಳಿಂದ ಎಲ್ಲ ಈ ಅಡಿಕ್ಟ್ ಆಗಿಬಿಟ್ಟಿದ್ರು.
ಇವತ್ತು ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಈ ಕ್ರೀಡಾ ಮನೋಭಾವ ಎಲ್ಲರಿಗೂ ಬರಬೇಕು. ಇವತ್ತು ಕ್ರಿಕೆಟ್ ಆಡುವಂಥದ್ರಿಂದ ಆರೋಗ್ಯ ಆಗಲಿ, ಇವತ್ತು ಹೆಚ್ಚಿನ ಮಕ್ಕಳಿಗೆ ಇವತ್ತು ವಯಸ್ಸು ಹುಡುಗರಿಗೆ ಎಷ್ಟೋ ಜನಕ್ಕೆ ಹೃದಯ ಅಪಘಾತಗಳು ಎಷ್ಟೋ ಇದಾಗುತ್ತೆ. ಇವತ್ತು ಇಂಥ ಗೇಮ್ಗಳನ್ನ ಆಡಿದ್ರೆ ಆರೋಗ್ಯ ಎಷ್ಟೋ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿ ಎಷ್ಟೋ ಮಕ್ಕಳು ಕೇರ್ ತೊಗೊಳಲ್ಲ ದೊಡ್ಡವರು. ಈ ಕ್ರಿಕೆಟು ಅಂದರೆ ಆಡೋಕ್ಕೆ ಕಳಿಸ್ತಿರಲ್ಲ ಆವಾಗ ಕಾಲದಲ್ಲಿ ನಮ್ಮನ್ನು. ಮೊದಲು ಅವಾಗ ಹಸುಗಳು ಅದು ಇದು ನೋಡೋದಕ್ಕೆ ಇದು ಮಾಡಿಬಿಡ್ತಾಯಿದ್ರು. ಇವತ್ತು ಪ್ರತಿಯೊಬ್ಬರು ಅಷ್ಟೇ ಕ್ರಿಕೆಟ್ಗೆ ಏನು ಎಷ್ಟೋ ದುಡ್ಡುಗಳಾದ್ರೂ ಎಲ್ಲಿನೂ ಹೊರಗಡೆಯಿಂದ ಕಳಿಸ್ಕೊಡ್ತಾರೆ. ಇವತ್ತು ತಂದೆ ತಾಯಿಗೆ ಹೇಳ್ತಿದ್ದೀನಿ, ಮೊದಲಿಗೆ ಕ್ರೀಡಾ ಮೌನ ಬೆಳೆಸ್ಕೊಳ್ಳಿ ಮಕ್ಕಳಲ್ಲಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಚಂದಾಪುರ ಪುರಸಭೆಯ ವ್ಯಾಪ್ತಿಯಲ್ಲಿ ಚಂದಾಪುರ ಪ್ರೀಮಿಯರ್ ಲೀಗ್ ಅಂತ ಏನು ಕ್ರಿಕೆಟ್ ಮಾಡಬೇಕು ಅಂತ ಒಂದು ಯೋಜನೆ ಮಾಡಿದ್ರಲ್ವ, ಆಲೋಚನೆ ಬಂತಲ್ವ, ಅವರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಉಮೇಶ್ ಅವರಿಗಾಗಲಿ ಮತ್ತು ಎಲ್ಲ ಆಯೋಜಕರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ವಯಸ್ಕ ಹುಡುಗರು ಸಹಿತ ಚಿಕ್ಕ ಮಕ್ಕಳಿಂದ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಮೊಬೈಲ್ಗಳಲ್ಲಿ ಗೇಮ್ಗಳು ಆಡಿಕೊಂಡು ಈ ಹೊರಗಡೆ ಆಟ ಆಡೋದನ್ನು ಕಡಿಮೆ ಮಾಡಿದ್ದಾರೆ. ದೈಹಿಕವಾಗಿ ಸ್ವಲ್ಪ ಕುಗ್ಗೋಗಿರ್ತಾರೆ ಅಂತಲೇ ಹೇಳ್ಬೋದು ಅವರು. ಹಾಗಾಗಿ ಇದನ್ನು ಕ್ರಿಕೆಟ್ ಟೀಮನ್ನು ಮಾಡೋಣ, ಆಡಿಸೋಣ ಅಂತ ಒಂದು ಮನೋಭಾವ ಬಂತು. ಹಾಗಾಗಿ ಎಲ್ಲರನ್ನೂ ಸೇರಿಸಿ ಒಂದು ಸಭೆಯನ್ನು ಮಾಡಿದ್ವಿ. ಅದ ನಂತರ ಎಲ್ಲ ಊರಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ಊರುಗಳಿಂದನೂ ಒಂದು ಟೀಮನ್ನು ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಎಲ್ಲ ಟೀಮ್ ಮಾಡಿದ್ದಾರೆ, ಚೆನ್ನಾಗಾಗಿದೆ. ಯಾವುದೇ ಗೊಂದಲ, ಯಾವುದೇ ಗಲಾಟೆ ಇಲ್ಲದೆ ಸುಸಜ್ಜಿತವಾಗಿ ನಮಗೆ ಕ್ರೀಡೆ ಮುಗಿದ್ರೆ ಸಾಕು. ಎಲ್ಲ ಭಾಗವಹಿಸತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಏಕೆಂದರೆ ಇಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ದೇಸಿ ಕ್ರೀಡೆ ಏನು ಕಬಡ್ಡಿ ಏನಿದೆ ಅದನ್ನು ಸಹ ಆಡಿಸ್ಬೇಕು ಅನ್ನೋ ಒಂದು ಯೋಜನೆ ಇದೆ, ಆಲೋಚನೆ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಮಾತಾಡಿಕೊಂಡು ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ತೀವಿ. ಧನ್ಯವಾದಗಳು.